ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ತಂದೆಯೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ. ಕೊಟ್ಟಂತ ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ, ನಿನ್ನ ವಾಕ್ಯಗಳನ್ನು ನಾವು ತೆರೆಯುವಾಗ ಆ ಈ ಮುಂದಿನ ಕರ್ತನೆ ಸಮಯವನ್ನು ನಿನ್ನ ಆತ್ಮನ ನಡೆಸುವಿಕೆಗೋಸ್ಕರವಾಗಿ, ಜ್ಞಾನಕ್ಕೋಸ್ಕರವಾಗಿ ಮತ್ತು ನಮ್ಮೆಲ್ಲರ ಸಂಗಡ ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿ ನಮ್ಮನ್ನು ಬಲಪಡಿಸುವುದಕ್ಕೋಸ್ಕರವಾಗಿ ಬೇಡಿಕೊಳ್ತಾ ಇದ್ದೇವೆ. ಹೀಗೆ ದೇವರೇ, ನಿನಗೆ ಮಹಿಮುಂಟಾಗಲಿ. ಸೇರಿ ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಮತ್ತು ಇದನ್ನು ವೀಕ್ಷಿಸುವಂತ ಪ್ರತಿಯೊಬ್ಬರ ಹೃದಯಗಳಲ್ಲಿ ಕರ್ತನೆ ನೀನು ಕಾರ್ಯ ಮಾಡು. ನಿನ್ನ ವಾಕ್ಯವು ಪ್ರತಿಯೊಬ್ಬರಲ್ಲಿ ದೇವರೇ ಆ ಏನು ಉದ್ದೇಶಿಸಿದ್ದೀಯೋ ಅದನ್ನು ನೆರವೇರಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮಹಿಮೆ ನಾವು ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೇನ್. ಇನ್ನೊಂದಾವರ್ತಿ ಆ ದೇವರ ವಾಕ್ಯಗಳನ್ನು ಕಲಿಯುವುದಕ್ಕೆ ಸೇರಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ನಿಮ್ಮೆಲ್ಲರನ್ನು ಆಹ್ವಾನಿಸ್ತೇನೆ. ನಾವೆಲ್ಲರೂ ಎಫೆಸ ಪತ್ರಿಕೆಯ ಒಂದು ಅಧ್ಯಯನದಲ್ಲಿದ್ದೇವೆ. ಎಫೆಸ ಪತ್ರಿಕೆಯ ಅಧ್ಯಯನದಲ್ಲಿ ನಾವು 4ನೆಯ ಒಂದು ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. 4ನೇ ಅಧ್ಯಾಯದ ಮೊದಲ ಭಾಗದ ಒಂದು ಪರಿಪೂರ್ಣವಾದಂತಹ ಸಂಗತಿಯನ್ನು ನಾನು ನಿಮ್ಮ ಮುಂದೆ ಇಡುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಸತ್ಯವೇದಗಳನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ನೀವು ತಿರುಗಿಸ್ರಿ. ವಾಕ್ಯ ಭಾಗವನ್ನು ನಾನು ಓದ್ತೇನೆ. ಓದಿದಾದ ಮೇಲೆ ನಾವು ಇದರ ವಿವರಣೆಗೆ ನಾವು ಹೋಗೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನ 1ರಿಂದ 6ರವರೆಗೆ ನಾನು ಓದ್ತೇನೆ. ಆದ್ರೆ ಈ ದಿನ ನಾವು ಗಮನಿಸಬೇಕಂತ ಮೊದಲ 3 ವಚನಗಳನ್ನು ನಾವು ಆ ವಿವರಣೆಗೆ ಹೋಗೋಣ. 4ನೇ ಅಧ್ಯಾಯ ವಚನ 1ರಿಂದ 6. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಹೇಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬುದಾಗಿ 2ನೇ ವಚನದಿಂದ ನಮಗೆ ತೋರಿಸ್ಕೊಡ್ತಾನೆ. ಅದೇನೆಂದರೆ, ನೀವು ಪೂರ್ಣ ವಿನಯ ಸಾತ್ವಿಕತ್ವ ಅಥವಾ ನಮ್ರತೆ, ಪೂರ್ಣ ವಿನಯ ಸಾತ್ವಿಕತ್ವದಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಮತ್ತೆ ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡುವುದಕ್ಕೋಸ್ಕರವಾಗಿ ಆಸಕ್ತರಾಗಿರ್ರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನೂ ಒಬ್ಬನೇ, ನಂಬಿಕೆಯೂ ಒಂದೇ, ದೀಕ್ಷಾ ಸ್ನಾನ ಅಥವಾ ಸ್ನಾನ ದೀಕ್ಷೆಯೂ ಒಂದೇ, ಎಲ್ಲರಿಗೂ ತಂದೆಯಾಗಿರುವಾತನು ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಈ ವಾಕ್ಯದ ಮೂಲಕ ಕರ್ತನು ನಮ್ಮ ಸಂಗಡ ಮಾತನಾಡಲಿ. ಪೌಲನು ಈ 4ನೇ ಅಧ್ಯಾಯಕ್ಕೆ ಬರುವಾಗ ನಾನು ಮೊದಲೇ ತಿಳಿಸಿದ ಹಾಗೆ ನಮ್ಮ ಕ್ರೈಸ್ತಿಯ ನಡೆಯ ಬಗ್ಗೆ ಮಾತನಾಡ್ತಾ ಇದ್ದಾನೆ. ನಮ್ಮ ಕ್ರೈಸ್ತಿಯ ನಡೆ ಹೇಗಿರಬೇಕು? ಪೌಲನ ಎಲ್ಲಾ 13 ಪತ್ರಿಕೆಗಳನ್ನು ನೀವು ಗಮನಿಸಿದ್ರೆ ಒಂದು ವಿಶಿಷ್ಟವಾದಂತ ಪೌಲನ ಒಂದು ಬರಹ ಯಾವ ರೀತಿಯಾಗಿದೆ ಅಂದ್ರೆ, ಮೊದಲು ನಮ್ಮ ನಂಬಿಕೆ ಏನು ಅಂತ ತೋರಿಸ್ಕೊಡ್ತಾನೆ. ಮತ್ತೆ ಕೊನೆಯ ಅಂಶದಲ್ಲಿ ಆ ನಂಬಿಕೆಯ ಆಧಾರದ ಮೇಲೆ ನಾವು ಹೇಗೆ ನಡ್ಕೊಳ್ಳಬೇಕು ಎಂಬುದಾಗಿ ತೋರಿಸ್ಕೊಡ್ತಾನೆ. ಕ್ರೈಸ್ತಿಯ ನಂಬಿಕೆ, ನಾವು ಏನು ನಂಬಿದ್ದೇವೆ ಅದು ಬಹಳ ಪ್ರಾಮುಖ್ಯ. ಅದರ ಆಧಾರದ ಮೇಲೆ ನಾವು ಹೇಗೆ ನಡ್ಕೊಳ್ಳುತ್ತಾ ಇದ್ದೇವೆ, ಅಥವಾ ಕೆಲವು ಸಾರಿ ನಮ್ಮ ನಂಬಿಕೆ, ನಮ್ಮ ನಡೆ ವ್ಯತ್ಯಾಸವಾಗಿದೆಯಾ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆ, ಅಥವಾ ನಾವು ಏನು ನಮ್ಮ ತುಟಿಗಳಿಂದ
ಪ್ರೊಫೆಸ್ ಮಾಡ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ, ನಾನು ಕ್ರಿಸ್ತನನ್ನು ನಂಬಿದ್ದೇನೆ, ರಕ್ಷಿಸಲ್ಪಟ್ಟಿದ್ದೇನೆ, ವಿಮೋಚಿಸಲ್ಪಟ್ಟಿದ್ದೇನೆ, ಅಥವಾ ರಕ್ಷಣೆ ಹೊಂದಿಕೊಂಡಿದ್ದೇನೆ, ಇವೆಲ್ಲವೂ ನಾವು ಹೇಳ್ತಾ ಇದ್ದೇವಲ್ಲ, ಅದಕ್ಕೆ ಅನುಗುಣವಾಗಿ ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಹೇಗೆ ನಡ್ಕೊಳ್ಳುತ್ತಾ ಇದ್ದೇವೆ ಎಂಬುದು ಬಹಳ ಪ್ರಾಮುಖ್ಯವಾಗಿದೆ. ಇದು ವ್ಯತ್ಯಾಸವಾಗಬಾರದು. ಕ್ರೈಸ್ತಿಯ ನಂಬಿಕೆ ಮತ್ತು ಕ್ರೈಸ್ತಿಯ ನಡೆ ಅದು ಯಾವಾಗಲೂ ಒಂದೇ ರೀತಿಯಾಗಿ ಹೋಗುವುದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಸೊ ಅದನ್ನ ಪೌಲ 4ನೇ ಅಧ್ಯಾಯದಿಂದ 3 ಅಧ್ಯಾಯಗಳಲ್ಲಿ ನಮ್ಮ ಕ್ರೈಸ್ತಿಯ ನಡೆ ಹೇಗಿರಬೇಕು ಎಂಬುದಾಗಿ ತೋರಿಸ್ಕೊಡ್ತಾ ಹೋಗ್ತಾನೆ. ಮೊದಲನೇದಾಗಿ ಈ ಕ್ರೈಸ್ತಿಯ ನಡೆ ಹೇಗಿರಬೇಕು ಎಂಬುದಾಗಿ ಪೌಲ ಮಾತನಾಡುವಾಗ, ಮೊದಲನೇದಾಗಿ ಮೊದಲ 16 ವಚನಗಳಲ್ಲಿ, ನಾನು ಎಲ್ಲವನ್ನು ಓದಲಿಲ್ಲ ಇವತ್ತು, ಈ ಮೊದಲ 16 ವಚನಗಳಲ್ಲಿ ಪೌಲ ಐಕ್ಯತೆಯ ಬಗ್ಗೆ ಮಾತನಾಡ್ತಾ ಇದ್ದಾನೆ. ವಿಶ್ವಾಸಿಗಳ ಮಧ್ಯೆ ಇರಬೇಕಾದಂತ ಐಕ್ಯತೆ, ಸಭೆಯಲ್ಲಿ ಇರಬೇಕಾದಂತ ಐಕ್ಯತೆ, ಕುಟುಂಬಗಳಲ್ಲಿ ಇರಬೇಕಾದಂತ ಐಕ್ಯತೆ ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದನ್ನು ಪೌಲ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಸೊ ಈ ಐಕ್ಯತೆ ಬಗ್ಗೆ ನಾವು ಮಾತನಾಡುವಾಗ ಮೊದಲ 3 ವಚನಗಳನ್ನ ನಾನು ತೆಗೆದುಕೊಂಡು ಈ ಐಕ್ಯತೆಯ ಲಕ್ಷಣಗಳು ಏನು ಎಂಬುದನ್ನು ನಾನು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಐಕ್ಯತೆ ಬಹಳ ಪ್ರಾಮುಖ್ಯ. ಕಾರಣ ಏನಂದ್ರೆ, ನೀವು ಯೋಹಾನನ ಸುವಾರ್ತೆ 17ನೇ ಅಧ್ಯಾಯಕ್ಕೆ ಹೋಗುವಾಗ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ನೋಡ್ತೇವೆ, ಆ ಮಹಾಯಾಜಕನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಆ ಮಹಾಯಾಜಕನ ಪ್ರಾರ್ಥನೆಯಲ್ಲಿ ಒಂದು ಪ್ರಮುಖವಾದಂತ ಅಂಶ ಆತನು ಒತ್ತಿ ಹೇಳ್ತಾ ಇದ್ದಾನೆ. ಅದೇನೆಂದ್ರೆ, ತಂದೆಯೇ, ನಾನು ನೀನು ಹೇಗೆ ಒಂದಾಗಿದ್ದೇವೋ, ನನ್ನನ್ನು ನಂಬುವ ಅಥವಾ ನಮ್ಮನ್ನು ಅಥವಾ ಈ ತ್ರಯೇಕ ದೇವರನ್ನು ನಂಬುವ ಪ್ರತಿಯೊಬ್ಬರು ಒಂದಾಗಿರಬೇಕು ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ, ಅಥವಾ ಅವರ ಐಕ್ಯತೆ ಒಂದು ಪೂರ್ಣ ಸಿದ್ಧಿಗೆ ಬರಬೇಕು ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಮಾಡಿದಂತ ಆ ಪ್ರಾರ್ಥನೆ ಇನ್ನೂ ನೆರವೇರಬೇಕಾಗಿದೆ, ಅಥವಾ ಇನ್ನೂ ಆ ಒಂದು ಪೂರ್ಣ ಸಿದ್ಧಿಗೆ ಬರುವಂತ ಸ್ಥಿತಿಯಲ್ಲಿ ಇದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ನಮ್ಮ ಒಂದು ಹಿನ್ನೆಲೆಗಳು ಬೇರೆ ಬೇರೆ ಆಗಿರಬಹುದು, ಕೆಲವು ಸಾರಿ ಭಾಷೆಗಳು ಬೇರೆ ಬೇರೆ ಆಗಿರಬಹುದು, ವರ್ಣಗಳು ಬೇರೆ ಬೇರೆ ಆಗಿರಬಹುದು, ನಮ್ಮ ಒಂದು ಅನುಭವಗಳು ಬೇರೆ ಬೇರೆ ಆಗಿರಬಹುದು. ಏನೇ ಇದ್ದರೂ ಕ್ರಿಸ್ತನ ಸಭೆ ಎಂಬುದಾಗಿ ಹೇಳಿಕೊಂಡು ನಾವು ಒಟ್ಟಾಗಿ ಸೇರಿ ಬರುವಾಗ ಅಲ್ಲಿ ಐಕ್ಯತೆ ಬಹಳ ಪ್ರಾಮುಖ್ಯವಾಗಿದೆ. ಸೊ ಈ ಐಕ್ಯತೆಯ ಲಕ್ಷಣಗಳು ಏನು ಎಂಬುದನ್ನು ಪೌಲ ಇಲ್ಲಿ ತೋರಿಸ್ಕೊಡ್ತಾನೆ. ಯಾಕೆಂದ್ರೆ ನಾವು ನಮ್ಮ ಕರೆಯ ಪ್ರಕಾರ ನಾವು ದೇವರ ದೃಷ್ಟಿಯಲ್ಲಿ ಯೋಗ್ಯರಾಗಿ ಜೀವಿಸಬೇಕಾದ್ರೆ, ನಮ್ಮ ಕ್ರೈಸ್ತಿಯ ನಡೆಯಲ್ಲಿ ಯೋಗ್ಯರಾಗಿ ಕಂಡು ಬರಬೇಕಾದ್ರೆ ಮೊದಲನೇ ಅಂಶ ಐಕ್ಯತೆ. ಐಕ್ಯತೆಯಲ್ಲಿ ನಾವು ಈ ಗುಣಗಳನ್ನು ತೋರಿಸ್ತಾ ಇದ್ದೇವಾ, ಅಥವಾ ಐಕ್ಯತೆಯ ಈ ಗುಣಗಳು ನಮ್ಮ ಜೀವಿತದಲ್ಲಿ ಪ್ರದರ್ಶಿಸ್ತಾ ಇದೆಯಾ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ಪವಿತ್ರಾತ್ಮನು ನಮ್ಮ ನ್ಯೂನ್ಯತೆಗಳನ್ನು ತೋರಿಸ್ಕೊಡ್ತಾನೆ, ನಮ್ಮ ಬಲಹೀನತೆಗಳನ್ನು ತೋರಿಸ್ಕೊಡ್ತಾನೆ, ಮತ್ತು ನಾವು ಎಲ್ಲಿ ಬಿದ್ದು ಹೋಗಿದ್ದೀವೋ ಅದನ್ನು ತೋರಿಸ್ಕೊಡ್ತಾನೆ. ಯಾಕೆಂದ್ರೆ ಅಲ್ಲಿಂದ ಮೇಲೆ ಎದ್ದು ಮತ್ತೆ ವಾಕ್ಯದ ಪ್ರಕಾರ ನಾವು ಜೀವಿಸಲಿಕ್ಕೆ ಕರ್ತನು ನಮಗೆ ತನ್ನ ಮಾರ್ಗದರ್ಶನವನ್ನು ತೋರಿಸ್ಕೊಡ್ತಾನೆ. ಸೊ ಇವತ್ತು ನಾವು ಈ ಮೊದಲನೇ ವಚನದ 2ನೇ ಭಾಗವನ್ನು ನೀವು ಗಮನಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಪೌಲ ಹೇಳ್ತಾನೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳ್ರಿ. ಅಂದ್ರೆ ಈ ಲೋಕದಲ್ಲಿ ನಿಮ್ಮ ಕರೆಯ ಯೋಗ್ಯತೆಯನ್ನು ತೋರಿಸ್ರಿ ಎಂದಾಗ ಹೇಳ್ತಾ, ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮಗೆ ಬೋಧಿಸ್ತಾ ಇದ್ದೇನೆ. ಅಂದ್ರೆ ಪೌಲನು ಮೊದಲನೆಯ ಸೆರೆಯಲ್ಲಿ ಅವನು ಹಾಕಲ್ಪಟ್ಟಿದ್ದ. ಪೌಲನ 3 ಸೆರೆಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಅವನು ರೋಮ ಸಾಮ್ರಾಜ್ಯದ ಅಡಿಯಲ್ಲಿ ಒಂದು ಸೆರೆಗೆ ಹಾಕಲ್ಪಟ್ಟ. ಆ ಸೆರೆಯಲ್ಲಿ ಅವನಿಗೆ ಅಷ್ಟು ಭಯಂಕರವಾದಂತ ಹಿಂಸೆಗಳು ಇಲ್ಲದಿದ್ರೂ ಕೂಡ, ಆದ್ರೆ ಅವನು ಎಲ್ಲಾ ಕಡೆಗೂ ಹೋಗಿ ತಾನು ನಂಬಿದಂತ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕೆ ಅಷ್ಟು ಸ್ವಾತಂತ್ರ್ಯತೆ ಅವನಿಗೆ ಇರಲಿಲ್ಲ. ಆದ್ರೆ
ತಾನಿದ್ದಂಥ ಸೆರೆಮನೆಯಲ್ಲಿಯೇ ಈ ಪತ್ರಿಕೆಗಳನ್ನು ಬರೀತಾ ಇದ್ದಾನೆ. ಫಿಲಿಪಿ ಪತ್ರಿಕೆ, ಎಫೇಸ ಪತ್ರಿಕೆ ಮತ್ತು ಫಿಲೆಮೋನನ ಪತ್ರಿಕೆ ಮತ್ತು ಕೊಲೊಸ್ಸೆ ಪತ್ರಿಕೆ, ಈ 4 ಪತ್ರಿಕೆಗಳನ್ನು, ಅದ್ಭುತವಾದಂಥ ಪತ್ರಿಕೆಗಳನ್ನು ಬರೆಯುತ್ತಾ ಇವು ಅನೇಕ ಸಭೆಗಳಿಗೆ ಹೋಗಿ ತಲುಪಬೇಕೆಂಬುದೇ ಅವನ ಒಂದು ಆಶಯವಾಗಿತ್ತು. ಕಾಲಕ್ರಮೇಣ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ದೇವರ ವಾಕ್ಯವಾಗಿ ರುಜುವಾಗ್ತಾ ಇದೆ. ಸೊ ಸೆರೆಯಲ್ಲಿದ್ದರೂ ಕೂಡ ಪೌಲನ ಒಂದು ಒಂದು ಆಲೋಚನೆ ಅಥವಾ ಪೌಲನ ಒಂದು ಬಯಕೆ, ಪೌಲನ ಒಂದು ಆಶಯ, ಅವನ ಒಂದು ಚಿಂತನೆ ಏನಾಗಿತ್ತಂದ್ರೆ ಸಭೆಯು ಐಕ್ಯತೆಯಲ್ಲಿ ಜೀವಿಸಬೇಕು. ಯಾಕೆ ಪೌಲನು ಇಲ್ಲಿ ಐಕ್ಯತೆ ಬಗ್ಗೆ ಮಾತನಾಡ್ತಾನೆ ಅಂದ್ರೆ, ಕಳೆದ 3ನೇ ಅಧ್ಯಾಯದಲ್ಲಿ ನೀವು ಗಮನಿಸಬೇಕು, ಅದೆಲ್ಲವೂ ಇದಕ್ಕೆ ಬಹಳ ಆ ಆ, ಬಹಳ ಅದು ಅಂಟಿಕೊಂಡಿದೆ ಎಂಬುದನ್ನು ನೀವು ಗಮನಿಸಬೇಕಾಗಿದೆ. ಪೌಲನು 3ನೇ ಅಧ್ಯಾಯದಲ್ಲಿ ಮಾತನಾಡ್ತಾನೆ, ದೇವರು ಆ ಅಡ್ಡಗೋಡೆಯನ್ನು ಅಂದ್ರೆ ಅನ್ಯ ಜನಗಳಿಗೂ ಮತ್ತು ಯಹೂದ್ಯರಿಗೂ ಮಧ್ಯಭಾಗದಲ್ಲಿ ಇದ್ದಂತ ಆ ಒಂದು ಅಸೂಯೆ ಎಂಬತಕ್ಕಂಥ ಅಡ್ಡಗೋಡೆಯನ್ನು ಅಥವಾ ದ್ವೇಷ ಎಂಬತಕ್ಕಂಥ ಅಡ್ಡಗೋಡೆಯನ್ನು ಅಥವಾ ಇನ್ನೊಬ್ಬರನ್ನು ಸ್ವೀಕರಿಸದೇ ಇರತಕ್ಕಂಥ ಮನೋಭಾವನೆ ಎಂಬತಕ್ಕಂಥ ಅಡ್ಡಗೋಡೆಯನ್ನು ಕರ್ತನು ತನ್ನ ಶಿಲುಬೆಯ ಕಾರ್ಯದ ಮೂಲಕವಾಗಿ ತೆಗೆದು ಹಾಕಿದ್ದಾನೆ. ಆದ ಕಾರಣ ನಾವು ಒಂದಾಗಿದ್ದೇವೆ ಎಂಬ ಅಂಶವನ್ನು 3ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಪೌಲನು ನಮಗೆ ತೋರಿಸ್ಕೊಟ್ಟಿದ್ದಾನೆ. ಈಗ ನಾವು ಕ್ರಿಸ್ತನಲ್ಲಿ ಒಂದಾಗಿದ್ದೇವೆ ಎಂಬುದು ಒಂದು ಕಡೆ ನಂಬಿಕೆಯ ಅಂಶವಾಗಿದೆ. ಇನ್ನೊಂದು ಕಡೆ ಆ ಕ್ರಿಸ್ತನಲ್ಲಿ ನಾವು ಒಂದಾಗಿರುವಂಥದ್ದು ನಮ್ಮ ಕಾರ್ಯರೂಪದಲ್ಲಿ ತೋರಿ ಬರಬೇಕಾಗಿದೆ. ಅಂದ್ರೆ ಆದಿ ಸಭೆಯ 1ನೇ ಶತಮಾನದ ದಿನಮಾನಗಳಲ್ಲಿ ಯಹೂದ್ಯರು ಅನ್ಯ ಜನರೊಂದಿಗೆ ಸೇರ್ತಾ ಇರಲಿಲ್ಲ. ಅನ್ಯ ಜನಗಳು ಒಂದು ವೇಳೆ ಯಹೂದ್ಯರೊಂದಿಗೆ ಸೇರುವುದಕ್ಕೆ ಆಶಯ ಪಟ್ಟರೂ ಕೂಡ ಅವರಿಗೆ ಅವಕಾಶವಿರಲಿಲ್ಲ. ಯಾಕಂದ್ರೆ ಅವರ ಮಧ್ಯದಲ್ಲಿ ಒಂದು ಅಡ್ಡಗೋಡೆ, ಅಸೂಯೆ ಎಂಬತಕ್ಕಂಥ ಅಡ್ಡಗೋಡೆ, ದ್ವೇಷ ಎಂಬತಕ್ಕಂಥ ಅಡ್ಡಗೋಡೆ ಇತ್ತು. ಯಾಕಂದ್ರೆ ಒಬ್ಬರನ್ನೊಬ್ಬರು ಅವರು ಸ್ವೀಕರಿಸ್ತಾ ಇರಲಿಲ್ಲ. ಪೌಲ ಹೇಳ್ತಾನೆ, ಈಗ ದೇವರು ತನ್ನ ಶಿಲುಬೆಯ ಕಾರ್ಯದ ಮೂಲಕವಾಗಿ ಆ ಅಡ್ಡಗೋಡೆಯನ್ನು ಸಂಪೂರ್ಣವಾಗಿ ತೆಗೆದು ಹಾಕಿದ್ದಾನೆ. ಯಾವ ಕುಲ, ಯಾವ ಭಾಷೆ, ಯಾವ ವರ್ಣ, ಯಾವ ಹಿನ್ನೆಲೆ, ಏನೇ ಮನುಷ್ಯನದಾಗಿರ್ಲಿ, ಅವರೆಲ್ಲರೂ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವ ಕಾರಣ ಕ್ರಿಸ್ತನಲ್ಲಿ ಅವರು ಒಟ್ಟಾಗಿ ಸೇರಿ ಬರುವಾಗ, ಸಭೆಯಾಗಿ ಒಟ್ಟಾಗಿ ಸೇರಿ ಬರುವಾಗ ಆ ಐಕ್ಯತೆ ಪ್ರದರ್ಶನವಾಗಬೇಕಾಗಿದೆ. ನಾನು ಮೇಲ್ವರ್ಗದವನು, ನಾನು ಕೀಳ್ವರ್ಗದವನು ಎಂಬ ಕೀಳರಿಮೆಯ ಮನೋಭಾವನೆಗಳು ನಮ್ಮಿಂದ ಹೊರಟು ಹೋಗ್ಬೇಕಾಗಿದೆ. ಅಥವಾ ನಾನು ಶ್ರೇಷ್ಠ ವರ್ಗದವನು, ಈ ಈ ಈ ಈ ಪಂಗಡ ಅಥವಾ ಈ ಜನರು ಇವರು ಶ್ರೇಷ್ಠ ವರ್ಗದವರಲ್ಲ ಎಂಬುದಾಗಿ ಟೀಕಿಸುವಂತ ಮನೋಭಾವನೆಗಳು ನಮ್ಮಿಂದ ಹೊರಟು ಹೋಗ್ಬೇಕಾಗಿದೆ. ನಮ್ಮ ಹಿನ್ನೆಲೆಗಳು ಏನೇ ಆದರೂ ಸಭೆಯಾಗಿ ಸೇರಿ ಬರುವಾಗ ಕ್ರಿಸ್ತನ ರಕ್ತದಲ್ಲಿ ನಾವು ಒಂದಾಗಿದ್ದೇವೆ, ನಾವು ಒಂದೇ ಆಗಿದ್ದೇವೆ ಎಂಬ ಅಂಶ ಅದು ನಮ್ಮ ಕಾರ್ಯರೂಪದಲ್ಲಿ ಬರಬೇಕಾಗಿದೆ. ಸೊ ಅದನ್ನ ಪೌಲ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. ಐಕ್ಯತೆಯ 4 ಪ್ರಮುಖವಾದಂಥ ಗುಣಲಕ್ಷಣಗಳನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. ಆ ಗುಣಲಕ್ಷಣಗಳನ್ನು ನಾನು ನಿಮ್ಮ ಮುಂದೆ ಈ ವಾಕ್ಯದ ಮೂಲಕವಾಗಿ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ನಾವು ಗಮನಿಸೋಣ 2ನೇ ವಚನ. ನೀವು ಪೂರ್ಣ ವಿನಯ, ಸಾತ್ವಿಕತ್ವ ಎಂಬ ಪದವನ್ನು ಪೌಲ ಇಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಇವೆರಡು ಒಂದೇ ಪದದ ಅರ್ಥವಾಗಿದೆ, ಆದ್ರೆ ಅದನ್ನು ನಾನು ನಿಮಗೆ ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಸೊ ಐಕ್ಯತೆಯ ಮೊದಲನೆಯ ಅಥವಾ ವಿಶ್ವಾಸಿಗಳ ಮಧ್ಯದಲ್ಲಿ ಇರಬೇಕಾದಂತ ಐಕ್ಯತೆಯ ಮೊದಲನೆಯ ಗುಣಲಕ್ಷಣ ನಮ್ರತೆ, ತಗ್ಗಿಸಿಕೊಳ್ಳುವಂತ ಮನೋಭಾವನೆ ಅಥವಾ ವಿನೇಯತೆ. ಇವೆಲ್ಲವೂ ಬೇರೆ ಬೇರೆ ಪದಗಳು. ಅದು ಒಂದು ಪದ ಮಾತ್ರ ನಾನು ಉಪಯೋಗಿಸ್ತಾ ಇದ್ದೇನೆ, ನಮ್ರತೆ. ನಮ್ರತೆ ಬಹಳ ಪ್ರಾಮುಖ್ಯ ಕ್ರೈಸ್ತಿಯ ಜೀವಿತದಲ್ಲಿ. ನಮ್ರತೆ ಎಂಬತಕ್ಕಂಥದ್ದು ಕೇವಲ ಇದರ ಬಗ್ಗೆ ಕಲಿಯುವಂಥದ್ದಲ್ಲ. ನಮ್ರತೆ ನಮ್ಮ ಕ್ರೈಸ್ತಿಯ ಜೀವಿತದ ಒಂದು
ಜೀವಿತದಲ್ಲಿ ಕಾರ್ಯರೂಪವಾಗಿ ತೋರಿ ಬರಬೇಕಾಗಿದೆ. ನಮ್ರತೆಯನ್ನು ಕಲಿಯುವುದಕ್ಕೆ ನಾವು ಯಾರ ಬಳಿಗೆ ಮೊದಲು ಹೋಗ್ಬೇಕಂದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಬಳಿಗೆ ನಾವು ಹೋಗ್ಬೇಕಾಗಿದೆ. ಇದನ್ನ ನಾನು ತೋರಿಸ್ಕೊಡ್ತೇನೆ. ಈ ಲೋಕದಲ್ಲಿ ಯಾವ ವ್ಯಕ್ತಿಯು ನಾನು ದೀನನು, ನನ್ನಿಂದ ಕಲಿತುಕೊಳ್ಳಿರಿ ಎಂಬುದಾಗಿ ಧೈರ್ಯವಾಗಿ ನೇರವಾಗಿ ಯಾವ ವ್ಯಕ್ತಿಯೂ ಹೇಳಿಲ್ಲ, ಯಾವ ವ್ಯಕ್ತಿಯೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾವೆಲ್ಲರೂ ಪಾಪದಲ್ಲಿ ಹುಟ್ಟಿದ್ದೇವೆ, ಪಾಪದಲ್ಲಿ ಜೀವಿಸ್ತಾ ಇದ್ದೇವೆ ಮತ್ತು ಪಾಪದ ಅನೇಕ ಲಕ್ಷಣಗಳು ನಮ್ಮ ಜೀವಿತದಲ್ಲಿ ಕಂಡು ಬರುವ ಕಾರಣ ಆ ನಮ್ರತೆ ನಮ್ಮಿಂದ ತೋರಿ ಬರುವುದಕ್ಕೆ ಬಹಳಷ್ಟು ವಿರಳವಾಗುತ್ತೆ. ಆದ್ರೆ ನಿಜವಾಗಿ ಒಬ್ಬ ವ್ಯಕ್ತಿ, ಪರಲೋಕದಿಂದ ಬಂದಂತ ಯೇಸು ಕ್ರಿಸ್ತನು, ಈ ಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿದಂತ ಯೇಸು ಕ್ರಿಸ್ತನು, ಆತನು ನಮಗೆ ನಮ್ರತೆ ಏನು ಎಂಬುದನ್ನು ತನ್ನ ಜೀವಿತದ ಮೂಲಕ ನಮಗೆ ತೋರಿಸ್ಕೊಟ್ಟ. ನೀವು ನೋಡ್ರಿ, ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯಕ್ಕೆ ಬನ್ನಿ. ಆತ ನೇರವಾಗಿ ಮಾತನಾಡ್ತಾನೆ. 11ನೇ ಅಧ್ಯಾಯ 28ನೇ ವಚನ ಓದ್ಕೊಂಡು ಹೋಗ್ತೇನೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಅಂದ್ರೆ ಆ ಒಂದು ಇನ್ವೈಟೇಷನ್ ಅಥವಾ ಆಹ್ವಾನ ಕೊಡ್ತಾ ಇದ್ದಾನೆ. ನನ್ನ ಬಳಿಗೆ ನೀವು ಬಂದ್ರೆ ಆ ಪಾಪವೆಂಬ ಹೊರೆಯನ್ನು ತೆಗೆದು ಹಾಕ್ತೇನೆ ಮತ್ತು ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ನನ್ನಲ್ಲಿ ನಿಜವಾದಂತ ವಿಶ್ರಾಂತಿ, ಸಮಾಧಾನ, ಶಾಂತಿಯನ್ನು ನೀವು ಪಡ್ಕೊಳ್ತೀರಾ. ಈಗ ನೋಡಿ, ಆತ ಹೇಳ್ತಾನೆ ತನ್ನ ಬಗ್ಗೆ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಸಾತ್ವಿಕನು. ಯಾವ ವ್ಯಕ್ತಿಯು ತನ್ನ ಬಗ್ಗೆ ಧೈರ್ಯವಾಗಿ ಈ ತರ ಹೇಳ್ಕೊಂಡಿಲ್ಲ. ಯಾಕಂದ್ರೆ ಯಾರು ಹೇಳ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಈ ಸಾತ್ವಿಕತೆ ಎಂಬತಕ್ಕಂಥದ್ದು ನಮ್ಮ ದೈನಂದಿನ ಜೀವಿತದ ಕೊನೆಯ ಉಸಿರು ಇರುವವರೆಗೂ ಅದು ಬೆಳೆಯುವಂತದ್ದಾಗಿದೆ. ಅದು ಪರಿಪೂರ್ಣತೆಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಯೇಸು ಕ್ರಿಸ್ತನ್ ಒಬ್ಬನೇ ಪರಿಪೂರ್ಣವಾಗಿ ನಾನು ಸಾತ್ವಿಕನು ಎಂಬುದಾಗಿ ಧೈರ್ಯವಾಗಿ ಹೇಳಿದ್ದಾನೆ. ಈಗ ನೋಡಿ, ನಾನು ಸಾತ್ವಿಕನು ಮತ್ತು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳಿರಿ. ಅಂದ್ರೆ ಈ ಸಾತ್ವಿಕತ್ವ ಅಥವಾ ಈ ದೀನತೆ ಅಥವಾ ಈ ನಮ್ರತೆ ಎಂಬತಕ್ಕದ್ದನ್ನು ನಾವು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಮೂಲಕವಾಗಿ, ಆತನ ಜೀವಿತದ ಮೂಲಕವಾಗಿ ನಾವು ಕಲ್ತ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾನು ಇನ್ನೊಂದು ಸಾರಿ ಒತ್ತಿ ಹೇಳ್ತಾ ಇದ್ದೇನೆ, ನಮ್ಮ ದೃಷ್ಟಿ ಯಾವಾಗಲೂ ಶಿಲುಬೆಯ ಮೇಲೆ ಇರಬೇಕು. ಯಾವಾಗ ಶಿಲುಬೆಯ ದೃಷ್ಟಿಯನ್ನು ನಾವು ಕಳ್ಕೊಳ್ತೇವೋ, ಸಾತ್ವಿಕತ್ವವಾಗಲಿ ಅಥವಾ ಈ ಒಂದು ನಮ್ರತೆಯ ಜೀವಿತವಾಗಲಿ ನಮ್ಮಿಂದ ಪ್ರದರ್ಶನ ಆಗೋದಿಲ್ಲ. ನಮ್ಮ ಬಗ್ಗೆ ಹೆಚ್ಚಾಗಿ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಅಥವಾ ನಮ್ಮ ಸಾಧನೆಗಳ ಬಗ್ಗೆ ಹೆಚ್ಚಾಗಿ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಅಥವಾ ನಾನು ಏನು ಮಾಡಬಲ್ಲೆ ಎಂಬುದರ ವಿಷಯವಾಗಿ ಯೋಚನೆ ಮಾಡ್ತಾ ಇರ್ತೇವೆ, ಅಥವಾ ಬೇರೆಯವರು ನಮ್ಮ ಬಗ್ಗೆ ಕೊಡುವಂತ ಹೊಗಳಿಕೆಗಳ ಬಗ್ಗೆ ನಾವು ಹೆಚ್ಚಳ ಪಡ್ತಾ ಇರ್ತೇವೆ. ಅದು ಸಾತ್ವಿಕತ್ವವಲ್ಲ, ಅದು ದೀನತೆ ಅಲ್ಲ, ಅಥವಾ ಅದು ನಮ್ರತೆಯ ಒಂದು ಲಕ್ಷಣ ಅಲ್ಲ. ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಐಕ್ಯತೆಯನ್ನು ಸಭೆಯಲ್ಲಿ ವಿಶ್ವಾಸಿಗಳ ಮಧ್ಯದಲ್ಲಿ ನಾವು ಕಾಪಾಡಿಕೊಳ್ಬೇಕಾದ್ರೆ ಈ ಒಂದು ನಮ್ರತೆಯನ್ನು ನಾವು ಬೆಳೆಸ್ಕೊಳ್ಬೇಕು. ನಮ್ರತೆಯನ್ನು ಬೆಳೆಸ್ಕೊಳ್ಬೇಕಾದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನನ್ನು ಪ್ರತಿದಿನ ನಾವು ನೋಡ್ಬೇಕಾಗಿದೆ, ಅಥವಾ ಆತನ ಕಡೆಗೆ ದೃಷ್ಟಿಸಬೇಕಾಗಿದೆ, ಶಿಲುಬೆಯ ಕಡೆಗೆ ದೃಷ್ಟಿಸಬೇಕಾಗಿದೆ. ಆ ಶಿಲುಬೆ ಒಂದೇ ನಮಗೆ ಈ ಸಾತ್ವಿಕತ್ವವನ್ನು, ದೀನತೆಯನ್ನು ನಮ್ಮ ಜೀವಿತದಲ್ಲಿ ಬೆಳೆಸುತ್ತೆ. ಅದಕ್ಕೆ ಕರ್ತನು ಹೇಳ್ತಾನೆ, ನನ್ನಿಂದ ಕಲ್ತ್ಕೊಳ್ರಿ, ಯಾಕಂದ್ರೆ ನಾನು ದೀನ ಮನಸ್ಸುಳ್ಳವನು. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗ್ತದೆ. ಯಾಕಂದ್ರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ಸೊ ನಾನು ಕೊಡುವಂತ ಈ ಒಂದು ಹೊರೆ ಅಥವಾ ನೊಗ, ಅಥವಾ ಏನಂತೀರ ಅಂದ್ರೆ ಈ ಒಂದು ಒಂದು ಕ್ರೈಸ್ತಿಯ ಜೀವಿತದ ಜವಾಬ್ದಾರಿ, ಅಥವಾ ನನ್ನ ಮಾರ್ಗಗಳನ್ನು, ನನ್ನ ಆಜ್ಞೆಗಳ ಪ್ರಕಾರ ನಡೆಯುವಂತ ಒಂದು ಜವಾಬ್ದಾರಿ, ಇದು ಭಾರವಾದಂತ ಹೊರೆಯಲ್ಲ. ನಿಮ್ಮ ಮೇಲೆ ನಾನು ಹಗುರವಾದಂತ ಹೊರೆ ಆಗ್ತಾ ಇದ್ದೇನೆ. ನನ್ನ ಮಾರ್ಗಗಳಲ್ಲಿ ನೀವು ಯಾವಾಗ ಬರ್ತಿರೋ, ನನ್ನ ನೊಗವನ್ನು ನಿಮ್ಮ ಮೇಲೆ ಯಾವಾಗ ತೆಗೆದುಕೊಳ್ತಿರೋ, ಅದು ನಿಜವಾಗಿ ನಿಮ್ಮ ಜೀವಿತದಲ್ಲಿ ಒಂದು ಸ್ವಾತಂತ್ರ್ಯತೆಯನ್ನು, ಬಿಡುಗಡೆಯನ್ನು ತರುವಂತದ್ದಾಗಿದೆ. ಹಾಗಾದ್ರೆ ನಮ್ಮ ಕರ್ತನಂತ ಯೇಸು ಕ್ರಿಸ್ತನನ್ನು ನಾವು ಹೆಚ್ಚಾಗಿ ದೃಷ್ಟಿಸಬೇಕಾಗಿದೆ. ಶಿಲುಬೆಯ ಕಾರ್ಯವನ್ನು ನಾವು ಹೆಚ್ಚಾಗಿ ದೃಷ್ಟಿಸಬೇಕಾಗಿದೆ. ಇದಕ್ಕೆ ಅನುಗುಣವಾಗಿ
ನೀವು ಫಿಲಿಪ್ಪಿ ಪುಸ್ತಕಕ್ಕೆ ಹೋಗಿ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ, ಅಲ್ಲಿ ಪೌಲನು ದವರಿಗೆ ನಮ್ರತೆಯ ಬಗ್ಗೆ ಮಾತನಾಡುತ್ತಾ ಈ ರೀತಿಯಾಗಿ ಹೇಳ್ತಾನೆ. ಆ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ ನೀವು ಗಮನಿಸಿ, ಅಲ್ಲಿ 2ನೇ ಅಧ್ಯಾಯಕ್ಕೆ ಬನ್ನಿ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನ 3ರಿಂದ ನೀವು ಗಮನಿಸಬೇಕು. ಅಲ್ಲಿ ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ, ನೀವು ಗಮನಿಸಿ, ಅಲ್ಲಿ ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ದೀನತೆಯ ಗುಣ ನಿಮಗೆ ಗೊತ್ತಾಗ್ಬೇಕಾ? ಅಥವಾ ನಮ್ರತೆಯ ಗುಣ ನಿಮಗೆ ಗೊತ್ತಾಗ್ಬೇಕಾದ್ರೆ ಇಲ್ಲಿ ಪೌಲ ತಿಳಿಸ್ತಾ ಇದ್ದಾನೆ, ಬೇರೆಯವರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಬೇಕು. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತರನ್ನು ಕೂಡ ನೋಡ್ಲಿ. ಈಗ ಹೇಳ್ತಾನೆ, ಯೇಸು ಕ್ರಿಸ್ತನ ಪ್ರಮುಖವಾದಂತ ಶ್ರೇಷ್ಠವಾದಂತ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿಯೂ ಸಹ ಇಂಥ ದೀನತೆಯ ಮನಸ್ಸು ಇತ್ತು, ಇಂಥ ಶ್ರೇಷ್ಠವಾದಂತ ನಮ್ರತೆಯ ಮನಸ್ಸು ಇತ್ತು. ಆ ಮನಸ್ಸು ನಿಮ್ಮಲ್ಲಿಯೂ ಇರ್ಲಿ ಎಂಬುದಾಗಿ ಹೇಳ್ತಾ ಅದನ್ನು ಈಗ ವಿವರಿಸ್ಕೊಳ್ತಾ ಹೋಗ್ತಾನೆ. ಆ ಮನಸ್ಸು ಎಂಥದ್ದು ಎಂಬುದಾಗಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ. ಅಂದ್ರೆ ತನ್ನ ತನ್ನ ದೈವತ್ವದ ಪದವಿಯನ್ನು ಆತನು ತೆಗೆದು ಹಾಕ್ಲಿಲ್ಲ. ಆದ್ರೆ ತನ್ನ ತಾನು ಪರಲೋಕದಲ್ಲಿ ದೇವರಾಗಿದ್ದರೂ ಸಹ ಈಗ ಆ ದೈವತ್ವದ ಪದವಿಯ ಮೇಲೆ ಒಂದು ಪರದೆಯನ್ನು ಹಾಕೊಂಡು ಮನುಷ್ಯನಾಗಿ ಈ ಲೋಕಕ್ಕೆ ಬರ್ತಾ ಇದ್ದಾನೆ. ಮನುಷ್ಯನಾಗಿ ಜನಿಸಿದ, ಮನುಷ್ಯನಾಗಿ ಆತನು ಈ ಲೋಕದಲ್ಲಿ ಜೀವಿಸಿದ ಮತ್ತು ನಮ್ಮೆಲ್ಲರಿಗೋಸ್ಕರ ಆ ದೇವರಾಗಿಯೂ ಮನುಷ್ಯನಾಗಿ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟ. ಅದನ್ನು ಇಲ್ಲಿ ವಿವರಿಸ್ತಾ ಇದ್ದಾನೆ. ಅದೇನೆಂದ್ರೆ, ತನ್ನನ್ನು ಬರಿದು ಮಾಡಿಕೊಂಡನು ಎಂಬ ಪದವನ್ನು ಕರ್ತನು ಇಲ್ಲಿ ಉಪಯೋಗಿಸ್ತಾನೆ. ಅಂದ್ರೆ ಸಂಪೂರ್ಣವಾಗಿ ಆತನು ನಮಗೋಸ್ಕರ ಬರಿದು ಮಾಡಿಕೊಂಡ, ಎಲ್ಲವನ್ನು ಆತನು ತ್ಯಜಿಸಿದ, ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡ. ಇಲ್ಲಿ ಚೆನ್ನಾಗಿ ಗಮನಿಸಿ, ದಾಸನ ರೂಪ ಎಂಬ ಪದ ಇಲ್ಲಿ ಉಪಯೋಗವಾಗಿದೆ. ಅರ್ಥವೇನೆಂದ್ರೆ, ತನ್ನ ಸ್ವಹಿತವನ್ನು ಬಯಸಲಿಲ್ಲ ಆತ, ದಾಸನ ರೂಪವನ್ನು ಧರಿಸಿಕೊಂಡ, ಮತ್ತೆ ಮನುಷ್ಯರಿಗೆ ಸದೃಶ್ಯನಾದ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡನು ಎಂಬ ಪದ ಅಲ್ಲಿ ಉಪಯೋಗವಾಗಿದೆ. ತಗ್ಗಿಸಿಕೊಂಡು, ನೋಡಿ ಎಲ್ಲಿವರೆಗೂ ಆತನು ತಗ್ಗಿಸಿಕೊಂಡ ಅಂದ್ರೆ ಮರಣವನ್ನು, ಅಂದ್ರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದ, ತಗ್ಗಿಸಿಕೊಂಡ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ, ಅಂದ್ರೆ ತಂದೆಯಾದಂಥ ದೇವರು ಒಂದು ಅತ್ಯುನ್ನತವಾದಂಥ ಸ್ಥಾನ ಕೊಟ್ಟಿದ್ದಾನೆ. ಒಂದು ಅತ್ಯುನ್ನತವಾದಂಥ ನಾಮ ಆತನದಾಗಿದೆ. ಅದೇನೆಂದ್ರೆ ಎಲ್ಲಾ ಹೆಸರುಗಳಿಗಿಂತಲೂ ಶ್ರೇಷ್ಠವಾದಂಥ ಹೆಸರನ್ನು ಆತನಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ಸ್ವರ್ಗ, ಮೃತ್ಯ, ಪಾತಾಳಗಳೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದಂಥ ದೇವರಿಗೆ ಘನವನ್ನು ಸಲ್ಲಿಸ್ತಾರೆ. ಅರ್ಥ ಏನಂದ್ರೆ, ಪೌಲ, ನಾನು ಇದನ್ನು ಸಂಕ್ಷಿಪ್ತವಾಗಿ ಸಾರಾಂಶವಾಗಿ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಪೌಲ ಇಲ್ಲಿ ತೋರಿಸ್ತಾ ಇದ್ದಾನೆ, ನಮ್ರತೆಯ ಅಥವಾ ದೀನತೆಯ ಲಕ್ಷಣ ಯಾವುದಂದ್ರೆ, ಯೇಸು ಕ್ರಿಸ್ತನು ತನ್ನನ್ನು ಬರಿದು ಮಾಡಿಕೊಂಡು ನಮಗೋಸ್ಕರ ನಮ್ಮ ಸ್ಥಾನದಲ್ಲಿ, ಪಾಪಿಗಳಾದಂಥ ನಮ್ಮ ಸ್ಥಾನದಲ್ಲಿ ಆತನು ಶಿಲುಬೆಯ ಮರಣವನ್ನು ಅನುಭವಿಸಿದ. ಆ ಶಿಲುಬೆಯ ಹೇಯವಾದಂಥ ಒಂದು ವರ್ಣಿಸಲು ಅಶಕ್ಯವಾಗಿರ್ತಕ್ಕಂಥ ಆ ಒಂದು ದುಷ್ಟವಾದಂಥ ಕೃತ್ಯವನ್ನು ಆತನು ಅನುಭವಿಸಿದ, ತನ್ನ ಮೇಲೆ ತೆಗೆದುಕೊಂಡ. ಕಾರಣವೇನೆಂದ್ರೆ, ಆತನು ತನ್ನನ್ನು ತಾನು ತಗ್ಗಿಸಿಕೊಂಡನು. ಯೇಸು ಕ್ರಿಸ್ತನು ತನ್ನನ್ನು ತಗ್ಗಿಸಿಕೊಂಡ ಕಾರಣ, ಎಲ್ಲ ಚೆನ್ನಾಗಿ ಗಮನಿಸಿ, ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಆತನು ತನ್ನನ್ನು ತಾನು ಒಪ್ಪಿಸಿಕೊಟ್ಟ ಕಾರಣ ನಾವು ನೋಡ್ತೇವೆ, ಆತನು ಆ ಒಂದು ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟನು. ಅಂದ್ರೆ ಎಲ್ಲಿಂದ ಪರಲೋಕದಿಂದ ಆತನು ಬಂದನೋ ಮತ್ತೆ ಪರಲೋಕದ ಸ್ಥಾನಕ್ಕೆ ಆತನು ಒಯ್ಯಲ್ಪಟ್ಟ. ಅಂದ್ರೆ ಆ ಅರ್ಥ ಏನಂದ್ರೆ, ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಪೌಲನು ಇದನ್ನು ತೋರಿಸ್ಕೊಡ್ತಾ ಇದ್ದಾನೆ. ಒಂದು
ಅತ್ಯುನ್ನತ ಸ್ಥಾನ, ಅದ್ಭುತವಾದಂಥ ಸ್ಥಾನ, ಅಥವಾ ನಮ್ಮ ಜೀವಿತಗಳಲ್ಲಿ ನಮ್ಮ ಪರಿಸ್ಥಿತಿಗಳು ಬದಲಾಗಿ ಒಂದು ಉತ್ತಮವಾದಂಥ ಸ್ಥಾನದಲ್ಲಿ ನಿಂತುಕೊಂಡು ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ನಾವು ಜೀವಿಸಬೇಕಾ? ಒಂದು ಕೀಲಿ ಏನಂದ್ರೆ ನಮ್ರತೆಯ ಜೀವಿತ. ನಮ್ರತೆಯ ಜೀವಿತವನ್ನು ನಾವು ಬೆಳೆಸ್ಕೊಳ್ಬೇಕು. ಇದು ಸುಮ್ಮನೆ ಬರುವುದಿಲ್ಲ. ಇದು ದೈನಂದಿನ ಜೀವಿತದಲ್ಲಿ ಯೇಸು ಕ್ರಿಸ್ತನ ಮೇಲೆ ನಾವು ದೃಷ್ಟಿ ಇಡುವುದಾದರೆ, ಶಿಲುಬೆಯ ಮೇಲೆ ನಮ್ಮ ದೃಷ್ಟಿ ಇರುವುದಾದ್ರೆ, ಈ ನಮ್ರತೆಯ ಜೀವಿತವನ್ನು ನಾವು ಪ್ರತಿದಿನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದನ್ನ ಕರ್ತನು ತನ್ನ ಬೋಧನೆಗಳ ಮೂಲಕವಾಗಿಯೂ ನಮಗೆ ನಮಗೆ ಕಲಿಸ್ಕೊಟ್ಟಿದ್ದಾನೆ. ನೀವು ನೋಡ್ತೀರಾ, ಕರ್ತನ ಪರ್ವತ ಪ್ರಸಂಗ ಎಂಬುದಾಗಿ. ನೀವು ಮತ್ತಾಯನ ಸುವಾರ್ತೆಗೆ ಹೋಗಿ ಸ್ವಲ್ಪ ಸಮಯ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ನೀವು ಬರುವಾಗ ಆ ಪರ್ವತ ಪ್ರಸಂಗದ ಮೊದಲನೇ ಅಂಶ ಆತನು ನುಡಿತಾ ಇದ್ದಾನೆ. ನೋಡಿ, ಇಲ್ಲಿ ಗಮನಿಸಿ 3ನೇ ವಚನ. ಈ 5, 6 ಮತ್ತು 7ನೇ ಅಧ್ಯಾಯವನ್ನು, ಮತ್ತಾಯನ ಸುವಾರ್ತೆಯ ಈ 3 ಅಧ್ಯಾಯಗಳನ್ನು ಪರ್ವತ ಪ್ರಸಂಗ ಎಂಬುದಾಗಿ ನಾವು ಕರಿತೇವೆ. ಇದರಲ್ಲಿ ಕರ್ತನು ನುಡಿಯುವಂತ ಮೊದಲನೇ ಅಂಶ ಏನಂದ್ರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಎಂಬುದಾಗಿ ಹೇಳ್ತಾನೆ. ಏನಿದು ಆತ್ಮದಲ್ಲಿ ಬಡತನ ಅಂದ್ರೆ ದರಿದ್ರರು ಎಂಬುದಾಗಿ ಅರ್ಥ ಅಲ್ಲ. ಆತ್ಮದಲ್ಲಿ ಬಡತನ ಅಂದ್ರೆ ಹಣವಿಲ್ಲದವರು ಎಂಬುದಾಗಿ ಅರ್ಥ ಅಲ್ಲ. ಆತ್ಮದಲ್ಲಿ ಬಡತನ ಅಂದ್ರೆ ಸೋರು ಇಲ್ಲ, ಯಾವುದೇ ತರವಾದಂತ ಬಹಳ ಒಂದು ಏನಂದ್ರೆ ಬಡತನದಲ್ಲಿ ಇರುವಂತದ್ದು ಎಂಬುದಾಗಿ ಅರ್ಥ ಕೊಡ್ತಾ ಇಲ್ಲ. ಇಲ್ಲಿ ಆತ್ಮದಲ್ಲಿ ಬಡತನ ಅಂದ್ರೆ ಕರ್ತನು ಕಲಿಸ್ಕೊಡ್ತಾ ಇದ್ದಾನೆ. ಅದೇನೆಂದ್ರೆ, ಸಂಪೂರ್ಣವಾಗಿ ಯಾರು ತಮ್ಮನ್ನು ತಾವು ತಗ್ಗಿಸಿಕೊಂಡು ಪಶ್ಚಾತ್ತಾಪದ ಮೂಲಕವಾಗಿ ದೇವರ ಮುಂದೆ ಬಂದು, ನನ್ನಿಂದ ಅಲ್ಲ, ಎಲ್ಲಾ ದೇವರೇ ನಿನ್ನ ಮೂಲಕವಾಗಿಯೇ ಇದು ಸಾಧ್ಯ ಎಂಬುದಾಗಿ ದೇವರ ರಕ್ಷಣೆಯನ್ನು, ಯೇಸು ಕ್ರಿಸ್ತನ ರಕ್ಷಣೆಯನ್ನು ಅವರು ಸ್ವೀಕರಿಸುತ್ತಾರೋ ಅಂಥವರು ಆತ್ಮದಲ್ಲಿ ಬಡತನವನ್ನು ಸೂಚಿಸುವಂತದ್ದಾಗಿದೆ. ಪರಲೋಕ ರಾಜ್ಯವು ಅವರದೇ ಎಂಬುದಾಗಿ ಕರ್ತನು ಇಲ್ಲಿ ನಮಗೆ ಬೋಧಿಸ್ತಾ ಇದ್ದಾನೆ. ಅಂದ್ರೆ ಪರಲೋಕ ರಾಜ್ಯಕ್ಕೆ ಒಂದು ಪ್ರವೇಶ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದ್ರೆ ಆತ್ಮದಲ್ಲಿ ಬಡತನ. ಆತ್ಮದಲ್ಲಿ ಬಡತನ ಎಂಬುದಾಗಿ ಅರ್ಥ ಹೇಳುವಾಗ, ತನ್ನ ಮೇಲೆ ಮನುಷ್ಯನ ಆತುಕೊಂಡಿಲ್ಲ, ತಾನು ಅಶಕ್ತನು ಎಂಬುದಾಗಿ ಗ್ರಹಿಸಿಕೊಳ್ತಾನೆ, ತಾನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ತಾನೆ, ಪಶ್ಚಾತ್ತಾಪದ ಮುರಿದ ಮನಸ್ಸುಳ್ಳವನಾಗಿ, ದೇವರೇ ನಾನು ಬರಿದಾಗಿದ್ದೇನೆ, ಈ ನನ್ನ ಒಂದು ಬರಿದನ್ನು ನೀನೊಬ್ಬನೇ ತುಂಬಲಿಕ್ಕೆ ಸಾಧ್ಯ, ಈ ನನ್ನ ಏನಂತೀವಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಒಂದು ಈ ಒಂದು ಸಂಪೂರ್ಣವಾಗಿ ಬರಿದನ್ನು ನೀನೊಬ್ಬನೇ ತುಂಬಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು ಆತನ ಮುಂದೆ, ಆತನ ರಕ್ಷಣೆಗೋಸ್ಕರವಾಗಿ ನಾವು ಮುಂದೆ ಬರ್ತೇವೆ. ಸೊ ಪರಲೋಕ ರಾಜ್ಯಕ್ಕೆ ಪ್ರವೇಶ ಒಂದೇ. ಅದೇನೆಂದ್ರೆ, ಯಾವ ವ್ಯಕ್ತಿ ದೀನತೆಯ ಸ್ವಭಾವದಿಂದ ಕರ್ತನ ಮುಂದೆ, ಕರ್ತನೇ ನನಗೆ ನಿನ್ನ ರಕ್ಷಣೆ ಬೇಕು, ನಿನ್ನ ಸಹಾಯ ಬೇಕು, ನೀನಿಲ್ಲದೆ ಏನೂ ಅಸಾಧ್ಯ ಎಂಬುದಾಗಿ ಅರಿತುಕೊಂಡು ದೇವರ ಮುಂದೆ ತನ್ನ ಸಹಾಯವನ್ನು ಕೇಳಿಕೊಳ್ತಾನೋ, ಅದು ಆತ್ಮದಲ್ಲಿ ಬಡತನವನ್ನು ಸೂಚಿಸುವಂತದ್ದಾಗಿದೆ. ನಮ್ಮ ಮೇಲೆ ಆತ್ಕೊಳ್ತಾ ಇಲ್ಲ, ಸಂಪೂರ್ಣವಾಗಿ ದೇವರ ಕಾರ್ಯದ ಮೇಲೆ ಆತುಕೊಳ್ಳುವುದನ್ನು ಅದು ತೋರಿಸ್ಕೊಡ್ತಾ ಇದೆ. ಇದನ್ನು ಕರ್ತನು ತನ್ನ ಒಂದು ದೃಷ್ಟಾಂತದ ಮೂಲಕ, ಅಥವಾ ತನ್ನ ಬೋಧನೆಯ ಒಂದು ದೃಷ್ಟಾಂತದ ಮೂಲಕ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. ನೀವು ನೋಡ್ಬೋದು, ಲೂಕನ ಸುವಾರ್ತೆಗೆ ಬನ್ನಿ, 18ನೇ ಅಧ್ಯಾಯ. ಅಲ್ಲಿ ಕರ್ತನು ನಮಗೆ ಒಂದು ಅದ್ಭುತವಾದಂಥ ದೃಷ್ಟಾಂತವನ್ನು ನಮಗೆ ಕಲಿಸ್ತಾ ಇದ್ದಾನೆ. 9ನೇ ವಚನ ನಾನು ನಿಮಗೆ ತೋರಿಸ್ತೇನೆ. ಇದನ್ನು ನಾನು ಹೇಳ್ಬೋದು ಸಂಕ್ಷಿಪ್ತವಾಗಿ, ಅದರಿಂದ ನಾನು ನಿಮಗೆ ಓದುವುದರ ಮೂಲಕ ತಿಳಿಸ್ತಾ ಇದ್ದೇನೆ. ಗಮನಿಸಿ, 9ನೇ ವಚನ, ಲೂಕನ ಸುವಾರ್ತೆ 18ನೇ ಅಧ್ಯಾಯ 9ನೇ ವಚನ. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತ ಕೆಲವರಿಗೆ ಆತನು ಒಂದು ಸಾಮ್ಯ ಹೇಳ್ತಾ ಇದ್ದಾನೆ. ತಾವು ನೀತಿವಂತರು ಎಂಬುದಾಗಿ ಹೊಗಳಿಕೊಂಡು ಬೇರೆಯವರನ್ನು ಉದಾಸೀನ ಮಾಡುವಂತವರು, ಅಥವಾ ಬೇರೆಯವರನ್ನು ಕೀಳರಿಮೆ ಮಾಡುವಂತವರು, ಬೇರೆಯವರನ್ನು ತಮಗಿಂತಲೂ ಶ್ರೇಷ್ಠರೆಂದು ಎಂಬುದಾಗಿ ಎಣಿಸದೇ ಇರುವಂತವರು, ಅಂಥವ್ರ ವಿಷಯವಾಗಿ ಕರ್ತನು ಮಾತನಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಬೇಕೆಂದು 2 ಮನುಷ್ಯರು ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಒಬ್ಬನು ಫರಿಸಾಯನಾಗಿದ್ದಾನೆ, ಇನ್ನೊಬ್ಬನು ಸುಂಕದವನಾಗಿದ್ದಾನೆ.
ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ಸುಳುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ ಎಂಬುದಾಗಿ ಹೇಳ್ತಾ, ಈ ಸುಂಕದವನಂತೆಯೂ ಕೂಡ ನಾನಲ್ಲ ಎಂಬುದಾಗಿ ಅಲ್ಲಿ ಹೋಲಿಕೆ ಮಾಡ್ಕೊಳ್ತಾನೆ. ಆದುದರಿಂದ ನಿನಗೆ ಸ್ತೋತ್ರ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ತಾನು ಮಾಡುವಂತ ಎಲ್ಲಾ ಕಾರ್ಯಗಳನ್ನು ಹೇಳ್ತಾ ಇದ್ದಾನೆ. ತನ್ನ ಕಾರ್ಯಗಳ ಮೇಲೆ ಅವನು ಅವಲಂಬಿತನಾಗಿದ್ದಾನೆ. ಅಂದ್ರೆ ವಾರಕ್ಕೆ 2 ಅವತಿ ಉಪವಾಸ ಮಾಡ್ತೇನೆ, ಸಂಪಾದಿಸುವ ಎಲ್ಲದರಲ್ಲಿ 10ರಲ್ಲೊಂದು ಪಾಲು ಕೊಡ್ತೀರಿ, ಇದೆಲ್ಲ ಒಳ್ಳೇದೆ, ಉಪವಾಸ ಒಳ್ಳೇದೆ, ಆ ಕರ್ತನಿಗೆ ಕರ್ತನಿಗೆ ಕೊಡುವಂತ ವಿಷಯದಲ್ಲಿ ಒಳ್ಳೇದೆ. ಆದ್ರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೆ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇದು ನಮ್ರತೆಯ ಶ್ರೇಷ್ಠವಾದಂತ ಗುಣ. ಇಲ್ಲಿ ಸುಂಕದವನು ತನ್ನ ಬಗ್ಗೆ ಹೆಚ್ಚಳ ಪಡ್ತಾ ಇಲ್ಲ. ಸುಂಕದವನು ತನ್ನ ಕಾರ್ಯಗಳ ಬಗ್ಗೆ ಹೆಚ್ಚಳವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಸುಂಕದವನು ಆ ಫರಿಸಾಯನ ಜೊತೆಗೆ ಹೋಲಿಕೆ ಮಾಡಿಕೊಂಡು ನಾನು ಅವನಿಗಿಂತಲೂ ಶ್ರೇಷ್ಠನು ಎಂಬುದಾಗಿ ತೋರಿಸ್ತಾ ಇಲ್ಲ. ಸುಂಕದವನು ಮಾತಾಡುವುದಕ್ಕೆ ಪದಗಳು ಇಲ್ಲದೆ ಹೋದ್ರೂ ಕೂಡ ಅವನು ಆಕಾಶದ ಕೆಳಗೆ ಕಣ್ಣೆತ್ತಿ ನೋಡುವುದಕ್ಕೆ ಮನಸ್ಸಿಲ್ಲದೆ ಅವನಂದ್ರೆ ತನ್ನನ್ನು ತಾನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಎದೆಯನ್ನು ಬಡಕೊಳ್ಳುತ್ತಾ ಅವನು ಹೇಳ್ತಾನೆ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ಇಲ್ಲಿ ಕರ್ತನು ಪ್ರಶ್ನೆ ಮಾಡಿ ಕೇಳ್ತಾನೆ, ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು, ಆ ಫರಿಸಾಯನು ಅಂಥವನಾಗಿ ಹೋಗ್ಲಿಲ್ಲ ಎಂದು ನಿಮಗೆ ಹೇಳ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಕರ್ತನು ಕಲಿಸ್ಕೊಡ್ತಾ ಇದ್ದಾನೆ. ಅದನೆಂದ್ರೆ ದೇವರ ರಾಜ್ಯದಲ್ಲಿ ನಾವು ಮೇಲೆ ಹೋಗಬೇಕಾದ್ರೆ ನಮ್ಮನ್ನು ಆದಷ್ಟು ಯಾವಾಗಲೂ ಆ ಒಂದು ಏಣಿಯ ಕೆಳಭಾಗದಲ್ಲಿಯೇ ನಾವು ಬರಬೇಕಾಗಿದೆ. ಏಣಿಯನ್ನು ಹತ್ತಿ ಸಾಧನೆಗಳ ಮೇಲೆ ಹೋಗ್ತಾ 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 ಮನುಷ್ಯ ತನ್ನನ್ನು ತಾನು ಹೆಚ್ಚಾಗಿ ತಗ್ಗಿಸಿಕೊಳ್ಬೇಕಾಗಿದೆ. ಯಾರು ತನ್ನನ್ನು ತಾನು ಹೆಚ್ಚಾಗಿ ಹೆಚ್ಚಿಸಿಕೊಳ್ತಾರೋ ಅವರು ತಗ್ಗಿಸಲ್ಪಡ್ತಾರೆ. ಆದರೆ ಯಾರು ತನ್ನನ್ನು ತಾನು ತಗ್ಗಿಸಿಕೊಂಡು ಈ ಲೋಕದಲ್ಲಿ ಕರ್ತನಿಗೋಸ್ಕರ ನಮ್ರತೆಯ ಜೀವಿತವನ್ನು ಪ್ರದರ್ಶಿಸ್ತಾ ಇರ್ತಾರೋ ಅವರಿಗೆ ದೇವರ ಎಲ್ಲಾ ಆಶೀರ್ವಾದಗಳು ಅವರ ಜೀವಿತದಲ್ಲಿ ಬರ್ತದೆ. ಅದಕ್ಕೆ ಕರ್ತ ಇಲ್ಲಿ ಕಲಿಸ್ಕೊಡ್ತಾ ಇದ್ದಾನೆ, ನಾವು ಬೇರೆಯವರನ್ನು ನಮಗಿಂತಲೂ ಶ್ರೇಷ್ಠರು ಎಂಬುದಾಗಿ ಎಣಿಸಿ ಬೇರೆಯವರಿಗೆ ನಾವು ಅವಕಾಶ ಕೊಡಬೇಕಾಗಿದೆ. ಮತ್ತು ಹೆಚ್ಚಾಗಿ ಆ ಒಂದು ನಮ್ರತೆಯಲ್ಲಿ ಸಭೆಯಾಗಿ ನಾವು ಸೇರಿ ಬರುವಾಗ ಈ ಈ ತಗ್ಗಿಸಿಕೊಳ್ಳುವಂತ ಮನೋಭಾವನೆ ಅಥವಾ ನಮ್ರತೆ ನಾವು ಬೆಳೆಸಿಕೊಳ್ಳುವಾಗ ನಾವು ಎಲ್ಲರನ್ನು ಬಾಚಿಕೊಳ್ತೇವೆ, ಎಲ್ಲರನ್ನು ಪ್ರೀತಿ ಮಾಡ್ತೇವೆ. ಯಾಕೆಂದ್ರೆ ಆ ತಗ್ಗಿಸಿಕೊಳ್ಳುವಂತ ಒಂದು ನಮ್ರತೆ ಅಥವಾ ನಮ್ರತೆ ಅದನ್ನು ಈ ಪವಿತ್ರಾತ್ಮನು ಅದರ ಮೂಲಕವಾಗಿ ವಿಶ್ವಾಸಿಗಳ ಹೃದಯದಲ್ಲಿ ಆ ಒಂದು ಐಕ್ಯತೆಯನ್ನು ಕಟ್ಟಲಿಕ್ಕೆ ಉಪಯೋಗಿಸ್ತಾನೆ. ಕೊನೆಯದಾಗಿ ಈ ಒಂದು ವಚನ ತೋರಿಸ್ಕೊಟ್ಟು ನಾನು ಈ ನಮ್ರತೆಯ ವಿಷಯವಾಗಿ ನಾನು ಮುಗಿಸಿ ಮುಂದಿನ ಒಂದು ಪ್ರಾರ್ಥನೆ ಭಾಗಕ್ಕೆ ನಾವು ಹೋಗೋಣ. ಕ್ವಿಕ್ ಆಗಿ, ಈ ತಗ್ಗಿಸಿಕೊಳ್ಳುವುದೊಂದೇ ದೇವರ ಒಂದು ಕೀಲಿ ನಮ್ಮ ಜೀವಿತದ ಆಶೀರ್ವಾದಕ್ಕೋಸ್ಕರ ಎಂಬುದಾಗಿ ನಾನು ತೋರಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 6ನೇ ವಚನ ಬಹಳ ವೇಗವಾಗಿ ನೀವು ಗಮನಿಸಿ. ಅಲ್ಲಿ ಯಾಕೋಬ ಈ ರೀತಿಯಾಗಿ ಹೇಳ್ತಾನೆ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆ ಇಡ್ತಾ ಇದ್ದಾನೆ. ಅಂದ್ರೆ ವಿಶ್ವಾಸಿಗಳಂತ ನಮ್ಮ ಮೇಲೆ ಅತಿಶಯವಾದಂತ ಕೃಪೆಯನ್ನು ಇಟ್ಟಿದ್ದಾನೆ. ಹೀಗಿರಲಾಗಿ ದೇವರಿಗೆ ನೀವು ಒಳಗಾಗ್ರಿ, ನೀವು ಗಮನಿಸಿ ಅಲ್ಲಿ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ಆದರೆ ದೀನರಿಗಾದರೂ ಕೃಪೆಯನ್ನು ಕೊಡುತ್ತಾನೆ. ಅಂದ್ರೆ ಕೃಪೆಯಿಂದಲೇ ನೀವು ರಕ್ಷಿಸಲ್ಪಟ್ರಿ, ಕೃಪೆಯಲ್ಲಿಯೇ ಜೀವಿಸ್ತಾ ಇದ್ದೀರಾ. ಆ ಕೃಪೆಯ ಒಂದು ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಅನುಭವಿಸಬೇಕಾದ್ರೆ ಒಂದು ಕೀಲಿ ದೇವರು ತೋರಿಸ್ತಾ ಇದ್ದಾನೆ. ಅದೇನೆಂದ್ರೆ ದೀನರಿಗಾದರೂ ಕೃಪೆಯನ್ನು ಅತಿ ಹೆಚ್ಚಾಗಿ ಆತನು ಕೊಡ್ತಾ ಹೋಗ್ತಾನೆ.
ಆಶೀರ್ವಾದ ಮಾಡ್ತಾ ಹೋಗ್ತಾನೆ. ನಿನ್ನನ್ನು ಅನೇಕರಿಗೆ ಆಶೀರ್ವಾದವನ್ನಾಗಿ ಇಡ್ತಾನೆ. ಯಾಕಂದ್ರೆ ದೀನತೆ ಒಂದೇ ಕೀಲಿ. ಯಾವಾಗ ಮನುಷ್ಯ ದೀನತೆಯನ್ನು ಬಿಟ್ಟು ಗರ್ವ, ಅಹಂಕಾರ, ಅಹಂಭಾವ ಅಥವಾ ತನ್ನನ್ನು ಹೆಚ್ಚಿಸಿಕೊಳ್ಳುವಂತಹ ಮನೋಭಾವನೆಗಳನ್ನು ಬೆಳೆಸ್ಕೊಳ್ತಾನೋ, ಅವನು ದೇವರ ಕೃಪೆಯನ್ನು ಮರೆತು ಹೋಗ್ಬೇಕಾಗಿದೆ. ಯಾಕಂದ್ರೆ ದೀನರಿಗೆ ಮಾತ್ರ ದೇವರು ತನ್ನ ಕೃಪೆಯ ಆಶೀರ್ವಾದವನ್ನು ಕೊಡ್ತಾನೆ ಎಂಬುದನ್ನು ಈ ವಾಕ್ಯ ಭಾಗ ನಮಗೆ ತೋರಿಸ್ಕೊಡ್ತಾ. ಯಾಕಂದ್ರೆ ಆತನು ಅಹಂಕಾರಿಗಳನ್ನು ಎದುರಿಸುತ್ತಾನೆ. ಇದು ಅವಿಶ್ವಾಸಿಗಳಿಗೆ ಯಾಕೋಬ ಹೇಳ್ತಾ ಇಲ್ಲ, ವಿಶ್ವಾಸಿಗಳಿಗೆ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾ ಇದ್ದಾನೆ. ಅದೇನೆಂದ್ರೆ, ದೇವರ ಕೃಪೆಗೆ ನಾವು ಪಾತ್ರರಾಗಬೇಕಾಗಿದೆ. ದೇವರ ಕೃಪೆಗೆ ಪಾತ್ರರಾಗಬೇಕಾದ್ರೆ ನಾವು ಈ ದೀನತೆಯ ಅಥವಾ ಈ ನಮ್ರತೆಯ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕಾಗಿದೆ. ಇದರ ವಿಷಯವಾಗಿ ಮಿಕ್ಕಾದಂಥ ಸಂಗತಿಗಳನ್ನು ನಾನು ಮತ್ತೆ ನಿಮ್ಮ ಮುಂದೆ ಸೇರಿ ಬರುವಾಗ ಈ ಐಕ್ಯತೆ ಬಗ್ಗೆ ನಮ್ಮ ಒಂದು ಅವಲೋಕನವನ್ನು ಮುಂದುವರಿಸೋಣ. ಸದ್ಯಕ್ಕೆ ನಾನು ಮುಗಿಸ್ತಾ ಇದ್ದೇನೆ. ಈ ವಾಕ್ಯಗಳ ಮೂಲಕವಾಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.